ಮಾರ್ಗನ್ ಸ್ಕೇಟ್ನ ಪಾಲೆಮಾರ್ ಗಾರ್ಡನ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ನೇತೃತ್ವದಲ್ಲಿ ಇಫ್ತಾರ್ ಸೌಹಾರ್ದ ಕೂಟ ಜರುಗಿತು. ಬಂದಂತ ಅತಿಥಿಗಳನ್ನ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಎಲ್ಲರ ಹಬ್ಬಗಳು ಎಲ್ಲರೂ ಆಚರಣೆ ಮಾಡಿದರೆ ಅದರಲ್ಲಿ ಇರುವಷ್ಟು ಸಂತೋಷ ಬೇರೆ ಯಾವುದರಲ್ಲೂ ಇರೋದಿಲ್ಲ. ನಾವು ಚಿಕ್ಕಂದಿನ ಇರಬೇಕಾದ್ರೆ ನಾವು ನೆರೆಹೊರೆಯವರ ಹತ್ರ ಮುಸ್ಲಿಂ ಹಬ್ಬ ಬಂದಾಗ ಬಿರಿಯಾನಿ ತಿನ್ನಲಿಕ್ಕೆ ಹೋಗ್ತಾ ಇತ್ತು. ಕ್ರಿಸ್ಮಸ್ ಹಬ್ಬ ಬಂದಾಗ ಕೇಕು ಕುಸ್ವಾರನ್ನು ತಿಂತಾ ಇತ್ತು. ದೀಪಾವಳಿ ಬಂದಾಗ ಪಟಾಕಿಯನ್ನು ಬಿಟ್ಟು ಪೊಟ್ಟುಗಟ್ಟಿಗಳನ್ನು ಮಾಡಿ ಹೊಲ ಗದ್ದೆಗಳಿಗೆ ಹೋಗಿ ಬಲೀಂದ್ರ ಪೂಜೆಗೆ ಕೂಗಲಿಕ್ಕೆ ಹೋಗ್ತಾ ಇತ್ತು. ಇದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹೃದಯ. ಇದನ್ನು ಎರಡು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಬಾರ್ದು. ಇದು ಎಲ್ಲರೂ ಒಟ್ಟು ಸೇರಿ ಮಾಡಬೇಕಾದದ್ದು. ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಮಾತನಾಡಿ, ಜಗತ್ತನ್ನ ಭಗವಂತ ಅರ್ಥಪೂರ್ಣವಾಗಿ ಸೃಷ್ಟಿಸಿದ್ದಾನೆ, ನಾವೇಕೆ ಅದನ್ನ ವಿಭಜಿಸಬೇಕು ಎಂದು ಹೇಳಿದರು. ನೋಡಿ, ಇಷ್ಟು ಅರ್ಥಗರ್ಭಿತವಾಗಿ ಈ ಜಗತ್ತನ್ನ ಭಗವಂತ ಸೂಕ್ಷ್ಮವಾಗಿ ಸೃಷ್ಟಿ ಮಾಡಿದ್ದಾನೆ. ನಾವೆಷ್ಟು ಅಜ್ಞಾನಿಗಳು, ವಿಭಜನೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡ್ಕೊಳ್ಬೇಕು, ಇಡೀ ಜಗತ್ತು ಅರ್ಥ ಮಾಡ್ಕೊಳ್ಬೇಕು. ನೀವು ಇಡೀ ಜಗತ್ತನ್ನು ಪ್ರೀತಿ ಮಾಡಬೇಕು. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಸಂಸಾರವನ್ನೇ ಪ್ರೀತಿ ಮಾಡಿದರೆ ಸಾಲದು, ನಿಮ್ಮ ಪರಿಸರವನ್ನೇ ಪ್ರೀತಿ ಮಾಡಿದರೆ ಸಾಲದು, ಇಡೀ ಜಗತ್ತನ್ನು ಪ್ರೀತಿ ಮಾಡಬೇಕು. ಇದು ಭಗವಂತನ ಸಾಮ್ರಾಜ್ಯ. ಇಡೀ ಜಗತ್ತು ಭಗವಂತನ ಸಾಮ್ರಾಜ್ಯ. ನೀವೆಲ್ಲರೂ ಅಲ್ಪಾಯುಷಿಗಳು, ಅರ್ಥ ಮಾಡ್ಕೊಳ್ಬೇಕು. ಮಂಗಳೂರು ಧರ್ಮ ಪ್ರಾಂತ್ಯದ ಪ್ರಮುಖ ಧರ್ಮಗುರು ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಫಾದರ್ ಜೆಬಿ ಸಲ್ದಾನ ಮಾತನಾಡಿ, ದೈಹಿಕ ಹಸಿವು ಮಾತ್ರವಲ್ಲ, ದೇವರನ್ನು ಅರಿತುಕೊಳ್ಳುವ ಆತ್ಮ ಸಂಯಮ, ಮಾನವೀಯತೆ ಬೆಳೆಸಿಕೊಳ್ಳುವ ಹಸಿವು ಅಗತ್ಯ ಎಂದು ಹೇಳಿದರು. ಬಹುಶಃ ಹಸಿವಿನ ಬಗ್ಗೆ ಮಾತಾಡುವಾಗ ಈ ರಮದಾನ್ ಹಬ್ಬದ ವೇಳೆಯಲ್ಲಿ ನಾವು ಎಲ್ಲಕ್ಕೂ ಮಿಗಿಲಾಗಿ ದೇವರನ್ನು ಅರಿತುಕೊಳ್ಳುವಂತಹ ಹಸಿವು ಮೂಡುವುದು ಬಹುಶಃ ಬಹಳಷ್ಟು ಅಗತ್ಯ. ಕರುಣೆಯ ಹಸಿವು ಮೂಡಿಸುವುದು ಕೂಡ ಅತಿ ಅಗತ್ಯ. ಸೆಲ್ಫ್ ಡಿಸಿಪ್ಲಿನ್ ಅಥವಾ ಆತ್ಮ ಸಂಯಮ, ಇದರ ಹಸಿವು ಮೂಡುವುದು ಕೂಡ ಅತಿ ಅಗತ್ಯ. ಬಡಬಗ್ಗರೊಡನೆ, ನಿರ್ಗತಿಕರೊಂದಿಗೆ ನಾವು ಸ್ಪಂದಿಸುವಂತಹ ಹಸಿವು ಮೂಡುವುದು ಅತಿ ಅಗತ್ಯ. ಆದುದರಿಂದ ಇಫ್ತಾರ್ ಕೂಟದೊಡನೆ ಇರುವ ಆ ಹಸಿವು ಕೇವಲ ಅನ್ನ ಅಥವಾ ನೀರಿಗೆ ಸಂಬಂಧಪಟ್ಟ ಹಸಿವಲ್ಲ, ಬದಲಾಗಿ ನಮ್ಮ ಜೀವನದ ಅಂತರಾಳದಲ್ಲಿ ಯಾವ ರೀತಿಯ ಹಸಿವಿಗೆ ನಾವು ಸ್ಪಂದಿಸಬೇಕೆಂಬ ಚಿಂತನೆಯನ್ನು ಮೂಡಿಸಲು ನಮಗೆ ಪ್ರೇರಣೆಯನ್ನು ನೀಡುವ ಒಂದು ಸಂದರ್ಭವೆಂದು ನನಗನಿಸುತ್ತದೆ. ಕುದ್ರೋಳಿ ನಡುಪಳ್ಳಿ ಮಸೀದಿಯ ಧರ್ಮಗುರು ರಿಯಾಜ್ ಫೈಜಿ ಕಕ್ಕಿಂಜೆಯವರು ಮಾತನಾಡಿ, ಇಫ್ತಾರ್ ಸಹೋದರತೆಯ ಸಂಕೇತ. ಈ ವೇದಿಕೆ ಪರಸ್ಪರ ಅರಿತು ಬಾಳಲು ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಿದರು. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರನ್ನು ಒಗ್ಗೂಡಿಸಿದೆ ಈ ದೇಶದ ಪರಂಪರೆ. ನಮ್ಮ ಇಫ್ತಾರ್ ಅಂದರೆ ಬಾಂಗ್ ಅಥವಾ ಅಜಾನ್ ಅಥವಾ ಸಮಯ ಆಗುವಾಗ ಯಾವುದೇ ಒಂದು ಕೆಲಸದಲ್ಲಿದ್ದರೂ ನಾವು ಅದನ್ನು ನಿಲ್ಲಿಸಿ ಬೇಗ ಇಫ್ತಾರ್ ಕಾರ್ಯಕ್ರಮ ಹೋಗಬೇಕು. ಯಾವುದೂ ಇಲ್ಲದಿದ್ದರೂ ಒಂದು ಖರ್ಜೂರ ಅಥವಾ ನೀರಿನಿಂದ ಇಫ್ತಾರನ್ನು ತೊರೆಯಬೇಕು ಎಂದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶ. ಇಫ್ತಾರ್ ಉಪವಾಸ ತೊರೆಯುವುದು ಲೇಟ್ ಮಾಡುವಾಗಿಲ್ಲ, ಅದು ಪ್ರವಾದಿಯವರ ಚರ್ಯೆಯಾಗಿದೆ. ಸಮಯ ಆದ ಕೂಡಲೇ ಬೇಗ ಇಫ್ತಾರ್ ಮಾಡಿ ಉಪವಾಸ ಬಿಟ್ಟು ಇನ್ನು ಇತರ ಕಾರ್ಯಕ್ರಮದಲ್ಲಿ ಒಂದುಗೂಡೊಂದು ಆಗಿದೆ ಪ್ರವಾದಿ ಸಂದೇಶ. ಗುಲಾಂ ಮೊಹಮ್ಮದ್ ಹೆಜ್ಮಾಡಿ ಅವರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು. ಸ್ಪೀಕರ್ ಯುಟಿ ಖಾದರ್, ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ, ಉದ್ಯಮಿ ರೋಹನ್ ಮೊಂತೆರು, ಎಸ್ಎಂಆರ್ ರಶೀದ್, ಡಾಕ್ಟರ್ ಭಾಸ್ಕರ್ ಶೆಟ್ಟಿ, ಪಿಬಿ ಅಹಮದ್ ಮುದಸರ್ ಮತ್ತಿತರರು ಉಪಸ್ಥಿತರಿದ್ದರು.